ಹೇಯ್ ಅಪ್ಕಮಿಂಗ್ ಟಾಪರ್ಸ್ ನೀವೆಲ್ಲರಿಗೂ ವೆಲ್ಕಮ್ ಮಾಡತ್ತನ್ನ SSLC ಸ್ಟಡಿ ಸ್ಕ್ವಾಡ್ ಬೈ ಎಚ್ ಪ್ರತೀಕ್. ಇವತ್ತು ನಾವು ನೋಡೋನು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ. ಈ ಸೈನ್ಸ್ದ ಕೆಮಿಸ್ಟ್ರಿದ 3rd ಚಾಪ್ಟರ್ ಐತಿ. ಇದನ್ನ ನಿಮ್ಗೆ ಸಿಂಪಲ್ ವೇದಾಗ ಮತ್ತು ಶಾರ್ಟಾಗಿ ಮತ್ತು ನೀವು ಸ್ಮಾರ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಗೆ ಹೇಳ್ಕೊಟ್ಟೇನೆ ಇದ್ರೊಳಗೆ. ನೀವು ಇದರಿಂದ ನೀವು ಸೂಪರಾಗಿ ಸ್ಕೋರ್ ಮಾಡ್ಬೋದು. ಬರ್ರಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ದು ಫಸ್ಟ್ ಕಾನ್ಸೆಪ್ಟ್ ಏನೈತೆ ಅಂದ್ರೆ ವಾಟ್ ಆರ್ ಎಲಿಮೆಂಟ್ಸ್. ಎಲಿಮೆಂಟ್ಸ್ ಅಂದರೆ ಏನು ನೋಡೋಣ ಬರ್ರಿ. ಫಸ್ಟ್ ಅದ್ರ ಡೆಫಿನೇಷನ್ ನೋಡೋಣ. ಎವ್ರಿಥಿಂಗ್ ಅರೌಂಡ್ ಅಸ್ ಈಸ್ ಮೇಡ್ ಆಫ್ ಎಲಿಮೆಂಟ್ಸ್. ನಮ್ಮ ಸುತ್ತಮುತ್ತ ಏನೈತಲ್ಲ ಅದೆಲ್ಲ ಎಲಿಮೆಂಟ್ನಿಂದ ತಯಾರಾಗಿತ್ತು ಅಂತ ಹೇಳ್ತಾರೆ. ಮತ್ತು ಸರೌಂಡಿಂಗ್ ಏನೈತಲ್ಲ ಒಂದು ವಸ್ತುವಿಂದ ತಯಾರಾಗಿತ್ತು. ಅದ್ರೊಳಗೆ ಎಲಿಮೆಂಟ್ಸ್ ಆರ್ ಕ್ಲಾಸಿಫೈಡ್ ಆಸ್ ಮೆಟಲ್ಸ್. ಮೆಟಲ್ಸ್ ಅಂದ್ರೆ ಲೋಹ, ನಾನ್ ಮೆಟಲ್ಸ್ ಅಂದ್ರೆ ಅಲೋಹ, ಮೆಟಲಾಯ್ಡ್ಸ್ ಅಂದ್ರೆ ಅರ್ಧಲೋಹ. ಇದು ಮಿಕ್ಸ್ಚರ ಮೆಟಲ್ದ ಮತ್ತು ನಾನ್ ಮೆಟಲ್ದ ಇದು ಮಿಕ್ಸ್ಚರ್ ಅವೆರಡು ಕುಡ್ಸಂದ್ರೆ ನಮ್ಗೆ ಮೆಟಲಾಯ್ಡ್ ಸಿಗ್ತೈತಿ. ಮತ್ತು ಬರ್ರಿ ಇದ್ರ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ಏನಂದ್ರೆ ಮೆಟಲ್ಸ್ ಎಕ್ಸಾಂಪಲ್ ಒಂದನೇದು ಐರನ್, ಅದ್ರ ಸಿಂಬಲ್ ಏನು ಬರ್ತೈತಿ Fe ಬರ್ತೈತಿ. ಸೆಕೆಂಡ್ ಒನ್ನ ಕಾಪರ, ಅದ್ರ ಸಿಂಬಲ್ ಏನು ಬರ್ತೈತಿ Cu ಬರ್ತೈತಿ. ಮತ್ತು ಥರ್ಡ್ ಒನ್ನ ಅಲ್ಯೂಮಿನಿಯಮ್ ಅಂದ್ರೆ Al ಬರ್ತೈತಿ. ಮತ್ತು ನಾನ್ ಮೆಟಲ್ಸ್ ಅಂದ್ರೆ ಆಕ್ಸಿಜನ ಮತ್ತು ಸಲ್ಫರ್ S ಬರ್ತೈತಿ. ಆಕ್ಸಿಜನ್ O2 ಬರ್ತೈತಿ. ಕಾರ್ಬನ್ ಅಂದ್ರೆ C. ಮೆಟಲಾಯ್ಡ್ಸ್ ಅಂದ್ರೆ ಅದು ಮಿಕ್ಸ್ಚರ ಮೆಟಲ್ಸ್ ನಾನ್ ಮೆಟಲ್ಸ್ ಮಿಕ್ಸ್ಚರ. ಅದ್ರ ಎಕ್ಸಾಂಪಲ್ ಅಂದ್ರೆ ಸಿಲಿಕಾನ್, ಅದ್ರ ಸಿಂಬಲ್ ಏನು ಬರ್ತೈತಿ ಸಿಲಿಕಾನ್ದ Si ಬರ್ತೈತಿ. ಬೋರಾನ್ ಸಿಂಬಲ್ ಏನು ಬರ್ತೈತಿ B ಬರ್ತೈತಿ. ನಾವು ಏನೇನು ನೆನ್ಪಿಟ್ಕೋಬೇಕಂದ್ರೆ ಎಲಿಮೆಂಟ್ಸ್ ಅಂದರೆ ನಮ್ಮ ಸುತ್ತಮುತ್ತ ಏನಿರ್ತಿಲ್ಲ ಪ್ರತಿಯೊಂದು ವಸ್ತು ಅದು ಎಲಿಮೆಂಟ್ದಿಂದ ತಯಾರೈತಿ. ಮತ್ತು ಅದ್ರೊಳಗೆ 3 ಟೈಪ್ಸ: ಮೆಟಲ್ಸ, ನಾನ್ ಮೆಟಲ್ಸ, ಮೆಟಲಾಯ್ಡ್ಸ. ನಾವು ಮೆಟಲ್ಸ್ ಅಂದ್ರೆ ಏನು ತಿಳ್ಕೊಬೇಕು, ಅದು ಲೋಹ ಅಂದ್ರೆ ಅದಕ್ಕೆ ಅದು ಶೈನಿ ಇರ್ತೈತಿ ಮತ್ತು ಹಾರ್ಡ್ ಇರ್ತೈತಿ. ನಾನ್ ಮೆಟಲ್ಸ ಅದು ಡಲ್ ಇರ್ತೈತಿ, ಅಷ್ಟೇನು ಇದನ್ನಿರಂಗಿಲ್ಲ. ಮತ್ತು ನಾವು ಎಕ್ಸಾಂಪಲ್ ಅದ್ರ ಸಿಂಬಾಲ್ನ ನೆನ್ಪಿಟ್ಕೋಬೇಕು. ಮತ್ತು ನಮ್ಗೆ ಬೇಸಿಕಲಿ ಎಲಿಮೆಂಟ್ ಅಂದ್ರೆ ಏನು ಕೇಳ್ತಾರೆ, ಮೆಟಲ್ಸ್ ಡೆಫಿನೇಷನ್ ಕೇಳ್ತಾರೆ, ನಾನ್ ಮೆಟಲ್ ಡೆಫಿನೇಷನ್ ಕೇಳ್ತಾರೆ, ಮೆಟಲಾಯ್ಡ್ಸ್ ಡೆಫಿನೇಷನ್ ಕೇಳ್ತಾರೆ. ನಾವು ಮೆಟಲ್ಸ್ ಡೆಫಿನೇಷನ್ ಹೇಳ್ಬೇಕಂದ್ರೆ ಏನು ಹೇಳ್ಬೇಕು ನಾವು, ಮೆಟಲ್ಸ್ ಅಂದ್ರೆ ಮೆಟಲ್ ಈಸ್ ಅ ಎಲಿಮೆಂಟ್. ಮೆಟಲ್ ಈಸ್ ಅ ಮೇಡ್ ಆಫ್ ಎಲಿಮೆಂಟ್ ವಿಚ್ ಈಸ್ ಹಾರ್ಡ್ ಇನ್ ನೇಚರ್, ವಿಚ್ ಹ್ಯಾಸ್ ಲಸ್ಟರಸ್ ಕ್ವಾಲಿಟೀಸ್ ಆ್ಯಂಡ್ ವಿಚ್ ಈಸ್ ವೆರಿ ಶೈನಿ ಇನ್ ನೇಚರ್ ಅಂತ ಹೇಳ್ಬೇಕು. ಮತ್ತು ಅದರ ಎಕ್ಸಾಂಪಲ್ ಕೇಳ್ರೆ ಐರನ್, ಕಾಪರ್, ಅಲ್ಯೂಮಿನಿಯಮ್, ಗೋಲ್ಡ್, ಸಿಲ್ವರ್. ನಾನ್ ಮೆಟಲ್ ಎಕ್ಸಾಂಪಲ್ ಆಕ್ಸಿಜನ್, ಸಲ್ಫರ್, ಕಾರ್ಬನ್, ನೈಟ್ರೋಜನ್. ಇವೆಲ್ಲ ಅದು ನಾನ್ ಮೆಟಲ್ಸ್ದು ಎಕ್ಸಾಂಪಲ್ ಬರ್ತಾವೆ. ಮತ್ತು ಮೆಟಲಾಯ್ಡ್ಸ್ ಅಂದ್ರೆ ಮಿಕ್ಸ್ಚರ್ ಆಫ್ ಅಂತ ಸಿಲಿಕಾನ್, ಬೋರಾನ್ ಬರ್ತಿತ್ತು. ನಮ್ದು ಸೆಕೆಂಡ್ ಕಾನ್ಸೆಪ್ಟ್ ಏನೈತೆ ಅಂದ್ರೆ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ನಮ್ಮ ದೈಹಿಕ ಪ್ರಾಪರ್ಟಿಗಳು ಎತ್ತರದ ಲೋಹ ಮತ್ತು ಅಲೋಹ ಅಂದರೆ ಫಸ್ಟ್ ಕಾಲಮ್ ಒಳಗೆ ಪ್ರಾಪರ್ಟೀಸ್ ಇಟ್ಟೇನಿ, ಸೆಕೆಂಡ್ ಕಾಲಮ್ ಒಳಗೆ ಮೆಟಲ್ಸ್ನ ಇಟ್ಟೇನಿ, ಥರ್ಡ್ ಕಾಲಮ್ ಒಳಗೆ ನಾನ್ ಮೆಟಲ್ ಇದಾವೆ. ಫಸ್ಟ್ ಕಾಲಮ್ ಒಳಗೆ ಅಪಿರೆನ್ಸ್ ಹೆಂಗಿರ್ತೈತಿ ಅಂದ್ರೆ ಶೈನಿ ಇರ್ತೈತಿ. ಮತ್ತು ನಾನ್ ಮೆಟಲ್ ಒಳಗೆ ಡಲ್ ಇರ್ತೈತಿ. ಶೈನಿ ಅಂದ್ರೆ ಮಿಂಚ್ತಿರ್ತೈತಿ, ನಾನ್ ಮೆಟಲ್ ಒಳಗೆ ಅಷ್ಟು ಮಿಂಚಂಗಿಲ್ಲ, ಪೂರ್ತಿ ಡಲ್ ಇರ್ತೈತಿ. ಮತ್ತು ಹಾರ್ಡ್ನೆಸ್ ಅಂದ್ರೆ ಪ್ರಾಪರ್ಟಿ ಒಳಗೆ ಮೆಟಲ್ಸ್ ಹಾರ್ಡ್ ಇರ್ತೈತಿ ಬಟ್ ಸೋಡಿಯಮ Na ಮತ್ತು ಪೊಟ್ಯಾಷಿಯಮ್ K ಬಿಟ್ಟು ಉಳ್ಕಿದೆಲ್ಲ ಹಾರ್ಡ್ ಇರ್ತಾವೆ. ನಾನ್ ಮೆಟಲ್ ಒಳಗೆ ಅವು ಸಾಫ್ಟ್ ಇರ್ತಾವೆಲ್ಲ ನಾನ್ ಮೆಟಲ್ಸ್. ಡೈಮಂಡ್ ಒಂದು ಬಿಟ್ಟು ಡೈಮಂಡ್ ಹಾರ್ಡ್ ಇರ್ತೈತಿ. ಡೈಮಂಡ್ ಅಂತಾರೆ ಡೈಮಂಡ್ ಮೂರು ತೋರ್ಸಾಗ ಅಷ್ಟು ಹಾರ್ಡ್ ಇರ್ತೈತಿ. ಮತ್ತು ಮೀಲಿಯಬಲ್ ಅಂದ್ರೆ ಕ್ಯಾನ್ ಬಿ ಬೀಟನ್ ಇನ್ ಟು ತಿನ್ ಶೀಟ್ಸ್ ಅಂದ್ರೆ ಈ ತಿನ್ ಶೀಟ್ ಗತಿ ಆಗ್ಬೋದು, ಬಟ್ ಇದೇನಾಗಂಗಿಲ್ಲ, ಬ್ರೇಕ್ ಆಗಂಗಿಲ್ಲ. ಬಟ್ ಆದ್ರೆ ನಾನ್ ಮೆಟಲ್ ಮುರಿಬೋದು, ಬ್ರೇಕ್ ಆಗ್ಬೋದು. ಡಕ್ಟೈಲ್ ಅಂದರೆ ಫೋರ್ತ್ ಒಂದು ಡಕ್ಟೈಲ್. ಮೆಟಲ್ಸ್ ಒಳಗೆ ಕ್ಯಾನ್ ಬಿ ಡ್ರಾ ಇನ್ ಟು ವೈರ್ಸ್ ಅಂದರೆ ಇದು ವೈರ್ ಒಳಗೆ ಹಾಕ್ಬೋದು, ಯೂಸ್ ಮಾಡ್ಬೋದು. ಬಟ್ ನಾನ್ ಮೆಟಲ್ ಡಕ್ಟೈಲ್ ಆಗಂಗಿಲ್ಲ, ಅಷ್ಟು ಇದನ್ನಿಲ್ಲ, ವರ್ಸಟೈಲ್ ಇಲ್ಲ. ಅಂದ್ರೆ ಅದಕ್ಕೆ ಎಲ್ಲ ಥರ ಯೂಸ್ ಮಾಡೋಕೆ ಬರೋಂಗಿಲ್ಲ ನಾನ್ ಮೆಟಲ್ಸ್. ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಇಲೆಕ್ಟ್ರಿಸಿಟಿ. ಮೆಟಲ್ಸ್ ಏನಿದಾವಲ್ಲ ಇದು ಇಲೆಕ್ಟ್ರಿಸಿಟಿನ ಮತ್ತು ಹೀಟ್ನ ಕಂಡಕ್ಟ್ ಮಾಡ್ತಾವೆ, ಅಂದರೆ ಇದು ಕಂಡಕ್ಟ್ರಿಗೆ ಹೆಲ್ಪ್ ಆಕೈತಿ. ಇದನ್ನು ನಾವು ಇಲೆಕ್ಟ್ರಿಸಿಟಿ ಚಾಪ್ಟರ್ ಒಳಗೂ ಕಲ್ತೇವೆ. ನಾನ್ ಮೆಟಲ್ಸ್ ಪುವರ್ ಕಂಡಕ್ಟರ್, ಅಷ್ಟು ಕಂಡಕ್ಟ್ ಮಾಡೋಂಗಿಲ್ಲ, ಯಾಕಂದ್ರೆ ಅವು ಗ್ಯಾಸ್ ಇದನ್ನ ಇರ್ತಾವೆ, ಅದಕ್ಕೆ ಕಂಡಕ್ಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಒನ್ ಸೋನರಸ್, ಪ್ರೊಡ್ಯೂಸ್ ಸೌಂಡ್ ವೆನ್ ಹಿಟ್. ಅಂದರೆ ಇದು ಯಾವಾಗಲೇ ಅದಕ್ಕೆ ಏನು ಟಚ್ ಆದ್ರೆ ಅದಕ್ಕೆ ಏನಾರು ಬಡಿದ್ರೆ ಆವಾಜ್ ಬರ್ತೈತಿ. ಡು ನಾಟ್ ಪ್ರೊಡ್ಯೂಸ್ ಸೌಂಡ್. ನಾನ್ ಮೆಟಲ್ಸ್ ಆವಾಜ್ ಮಾಡೋಂಗಿಲ್ಲ. ಡೆನ್ಸಿಟಿ, ಮತ್ತು ಯಾವತ್ತು ಮೆಟಲ್ಸ್ ಡೆನ್ಸಿಟಿ ಹೈ ಇರ್ತೈತಿ, ಆದ್ರೆ ನಾನ್ ಮೆಟಲ್ಸ್ ಡೆನ್ಸಿಟಿ ಲೋ ಇರ್ತೈತಿ. ಸ್ಟೇಟ್, ಯಾವತ್ತು ಮೆಟಲ್ಸ್ ಸಾಲಿಡ್ ಇರ್ತಾವೆ, ನಾನ್ ಮೆಟಲ್ಸ್ ಲಿಕ್ವಿಡ್ ಇರ್ತಾವೆ. ಬಟ್ ಇದ್ರೊಳಗೆ ಮೆಟಲ್ಸ್ ಒಳಗೆ ಮೆಟಲ್ ಒಳಗೆ ಮರ್ಕ್ಯೂರ್ ಒಂದು ಬಿಟ್ರೆ ಉಳ್ಕಿದೆಲ್ಲ ಸಾಲಿಡ್ ಇರ್ತಾವೆ. ಮತ್ತು ನಾವು ಟ್ರಿಕ್ ಟು ರಿಮೆಂಬರ್ ಏನು ನೆನ್ಪಿಟ್ಕೋಬೇಕಂದ್ರೆ ಮೀಲಿಯಬಲ್, ಡಕ್ಟೈಲ್, ಲಸ್ಟರಸ್, ಸೋನರಸ್ ಅಂದರೆ MDLS. ಮೀಲಿಯಬಲ್, ಡಕ್ಟೈಲ್, ಲಸ್ಟರಸ್, ಸೋನರಸ್, ದೀಸ್ ಆರ್ ಮೆಟಲ್ಸ್ ಮ್ಯಾಜಿಕಲ್ ಪ್ರಾಪರ್ಟೀಸ್. ನಾವು ಲಸ್ಟರಸ್, ಮೀಲಿಯಬಲ್, ಡಕ್ಟೈಲ್, ಸೋನರಸ್ ಇದನ್ನು ನಾವು ಹೆಂಗೆ ಸೀಕ್ವೆನ್ಸ್ ಇಟ್ಕೋಬೇಕಂದ್ರೆ MDLS ಅಂದರೆ ಮೀಲಿಯಬಲ್, ಡಕ್ಟೈಲ್, ಲಸ್ಟರಸ್, ಸೋನರಸ್. ಇದು ನಾವು ಮೆಟಲ್ದ ಮ್ಯಾಜಿಕ್ ಪ್ರಾಪರ್ಟೀಸ್. ಇದು ಮೆಟಲ್ದ ಮತ್ತು ನಾನ್ ಮೆಟಲ್ದ ಫಿಸಿಕಲ್ ಪ್ರಾಪರ್ಟೀಸ್. ನಮ್ದು ಥರ್ಡ್ ಕಾನ್ಸೆಪ್ಟ್ ಏನೈತೆ ಅಂದ್ರೆ ಕೆಮಿಕಲ್ ಪ್ರಾಪರ್ಟೀಸ್, ರಾಸಾಯನಿಕ ಪ್ರಾಪರ್ಟೀಸ್ಗಳ.
ಅಂದರೆ ಏನು ಫಸ್ಟ್ ಒನ್ ಏನೈತಂದ್ರೆ ರಿಯಾಕ್ಷನ್ ವಿತ್ ಆಕ್ಸಿಜನ್, ಸೆಕೆಂಡ್ ಒನ್ ಅಂದರೆ ಏನೈತೆ ರಿಯಾಕ್ಷನ್ ವಿತ್ ವಾಟರ್. ನಾವು ಫಸ್ಟ್ ಒನ್ ಏನು ತಿಳ್ಕೊಬೇಕಂದ್ರೆ ರಿಯಾಕ್ಷನ್ ವಿತ್ ಆಕ್ಸಿಜನ್ ಅಂದ್ರೆ ಮೆಟಲ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ಮೆಟಲ್ ಆಕ್ಸೈಡ್. ಅಂದರೆ ಲೋಹ ಮತ್ತು ಆಮ್ಲಜನಕ ರಿಯಾಕ್ಟ್ ಆದ್ರೆ ನಮ್ಗೇನು ಕೊಡ್ತಾವ ಪ್ರಾಡಕ್ಟ್ ಮೆಟಲ್ ಆಕ್ಸೈಡ್ ಪ್ರಾಡಕ್ಟ್ ಕೊಡ್ತಾವ. ಎಕ್ಸಾಂಪಲ್ ನಾವು ನೋಡೋಕೆ ಹೋದ್ರೆ ಏನಂದ್ರೆ 4Na + O2 ಗಿವ್ಸ್ 2Na2O. ಅಂದ್ರೆ ನಮ್ಗೆ ಏನು ಸಿಗ್ತೈತಿ ಪ್ರಾಡಕ್ಟ್ ಸೋಡಿಯಂ ಆಕ್ಸೈಡ್ ಸಿಗ್ತೈತಿ. ಅದು ಬೇಸಿಕ್ ಇನ್ ನೇಚರ್ ಐತಿ. ನಾನ್ ಮೆಟಲ್ ಪ್ಲಸ್ ಆಕ್ಸಿಜನ್ ಅಲೋಹ ಮತ್ತು ಆಮ್ಲಜನಕ ರಿಯಾಕ್ಟ್ ಆದ್ರೆ ನಮ್ಗೇನು ಕೊಡ್ತಾವ ನಾನ್ ಮೆಟಲ್ ಆಕ್ಸೈಡ್ ಕೊಡ್ತಾವ. ಎಕ್ಸಾಂಪಲ್ ಕಾರ್ಬನ್ ಪ್ಲಸ್ O2 ನಮ್ಗೇನು ಸಿಗ್ತೈತಿ CO2, ಅದು ಕಾರ್ಬನ್ ಡೈಆಕ್ಸೈಡ್, ಅದು ಆ್ಯಸಿಡಿಕ್ ಇನ್ ನೇಚರ್ ಇರ್ತೈತಿ. ಮತ್ತು ಮೆಟಲ್ ಆಕ್ಸಿಜನ್ ರಿಯಾಕ್ಟ್ ಆದ್ರೆ ನಮ್ಗೆ ಬೇಸಿಕ್ ಇನ್ ನೇಚರ್ ಸಿಗ್ತೈತಿ. ಮತ್ತು ನಾನ್ ಮೆಟಲ್ ಆಕ್ಸಿಜನ್ ರಿಯಾಕ್ಟ್ ಆದ್ರೆ ನಮ್ಗೆ ಆ್ಯಸಿಡಿಕ್ ಇನ್ ನೇಚರ್ ಸಿಗ್ತೈತಿ. ಮತ್ತು ರಿಯಾಕ್ಷನ್ ವಿತ್ ವಾಟರ್ ಏನಂದ್ರೆ ಮೆಟಲ್ ಪ್ಲಸ್ ವಾಟರ್ ಗಿವ್ಸ್ ಮೆಟಲ್ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಇಲ್ಲಿ ಎಕ್ಸಾಂಪಲ್ ಏನಂದ್ರೆ 2Na + 2H2O ಗಿವ್ಸ್ 2NaOH H2 ಗ್ಯಾಸ್ ಲಿಬ್ರೇಟ್. ನಮ್ಗೇನು ಕೊಡ್ತೈತಿ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಸಿಗ್ತೈತಿ ಮತ್ತು H2 ಗ್ಯಾಸ್ ಲಿಬ್ರೇಟ್ ಆಕೈತಿ. ಸೋಡಿಯಮ್ ಮತ್ತು ಪೊಟ್ಯಾಷಿಯಮ್ ಭಾಳ ವೈಲೆಂಟ್ಲಿ ನೀರು ಜೊತೆ ರಿಯಾಕ್ಟ್ ಆಕ್ಕವ, ಅದಕ್ಕೆ ಡೇಂಜರಸ್ ಇರ್ತಾವೆ. ನಾನ್ ಮೆಟಲ್ ಯಾವತ್ತೂ ರಿಯಾಕ್ಟ್ ಆಗಲ್ಲ ನೀರು ಜೊತೆ. ನಮ್ದು ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟಿ ಯಾವುದೈತಂದ್ರೆ ರಿಯಾಕ್ಷನ್ ವಿತ್ ಆ್ಯಸಿಡ್ಸ್. ನಾವು ಫಸ್ಟ್ ಒನ್ ನೋಡಿದ್ದೀವಿ ರಿಯಾಕ್ಷನ್ ವಿತ್ ಆಕ್ಸಿಜನ್, ರಿಯಾಕ್ಷನ್ ವಿತ್ ವಾಟರ್. ಥರ್ಡ್ ಒನ್ ನೋಡೋಣ ರಿಯಾಕ್ಷನ್ ವಿತ್ ಆ್ಯಸಿಡ್. ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡ್ರೆ ಹೆಂಗೆ ಆಕೈತಂದ ಮೆಟಲ್ ಮತ್ತು ನಾನ್ ಮೆಟಲ್. ಫಸ್ಟ್ ಒನ್ ಮೆಟಲ್ ಒಳಗೆ ಮೆಟಲ್ ಪ್ಲಸ್ ಆ್ಯಸಿಡ್ ಗಿವ್ಸ್ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಏನು ಕೊಡ್ತೈತಂದ್ರೆ ಎಕ್ಸಾಂಪಲ್ ಜಿಂಕ್ ಪ್ಲಸ್ 2HCl ಗಿವ್ಸ್ ZnCl2 ಪ್ಲಸ್ H2. ಏನಂದ್ರೆ ಜಿಂಕ ಮತ್ತು ಹೈಡ್ರೋಜನ್ ಕ್ಲೋರೈಡ್ ಏನು ಕೊಡ್ತೈತಿ ಜಿಂಕ್ ಕ್ಲೋರೈಡ್ ಮತ್ತು H2 ಗ್ಯಾಸ್ ಲಿಬ್ರೇಟ್ ಆಕೈತಿ. ಅಂದ್ರೆ ಹೈಡ್ರೋಜನ್ ಗ್ಯಾಸ್ ಲಿಬ್ರೇಟ್ ಆಕೈತಿ, ಇದು ಜಿಂಕ್ ಕ್ಲೋರೈಡ್ ಸಿಗ್ತೈತಿ. ಮತ್ತೇನಂದ್ರೆ ಟೆಸ್ಟ್ ಫಾರ್ H2 ಗ್ಯಾಸ್. H2 ಗ್ಯಾಸ್ಗೆ ಒಂದು ಟೆಸ್ಟ್ ಅಂದ್ರೆ ಹೈಡ್ರೋಜನ್ ಗ್ಯಾಸ್ಗೆ ಒಂದು ಟೆಸ್ಟ್. ಇಟ್ ಬರ್ನ್ಸ್ ವಿತ್ ಪಾಪ್ ಸೌಂಡ್. ಅದು ಸುಡಾಗ ಪಟ್ಟದ ಒಂದು ಆವಾಜ್ ಬರ್ತೈತಿ, ಅದಕ್ಕೆ ನಾವು ಪಾಪ್ ಸೌಂಡ್ ಅಂತೇವೆ. ನಾನ್ ಮೆಟಲ್ಸ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗಂಗಿಲ್ಲ. ಮತ್ತು ಥರ್ಡ್ ಒನ್ನ ನಾವು ರಿಯಾಕ್ಷನ್ ವಿತ್ ಆ್ಯಸಿಡ್ ನೋಡಿದ್ವಿ. ಫೋರ್ತ್ ಒನ್ನ ರಿಯಾಕ್ಷನ್ ವಿತ್ ಬೇಸಸ್. ಬೇಸಸ್ ಜೊತೆ ರಿಯಾಕ್ಟ್ ಆದ್ರೆ ಹೆಂಗೆ ಸಮ್ ನಾನ್ ಮೆಟಲ್ಸ್ ರಿಯಾಕ್ಟ್ ವಿತ್ ಬೇಸಸ್. ಎಕ್ಸಾಂಪಲ್ Cl2NaOH ಗಿವ್ಸ್ NaCl NaOCl ಪ್ಲಸ್ ವಾಟರ್ H2O. ಅಂದ್ರೆ ಬೇಸಸ್ ಎಲ್ಲ ರಿಯಾಕ್ಟ್ ಅದು ಅಂದ್ರೆ ಅವು ನಾನ್ ಮೆಟಲ್ಸ್ ಜೊತೆ ರಿಯಾಕ್ಟ್ ಆಕ್ಕವು, ಆ್ಯಸಿಡ್ ಇದ್ರ ಜೊತೆ ಆಗಲ್ಲ ಮೆಟಲ್ ಜೊತೆ. ನಾವಿದ್ರ ಸೀಕ್ವೆನ್ಸ್ ಹೆಂಗೆ ನೆನ್ಪಿಟ್ಕೋಬೇಕಂದ್ರೆ OWAB ಅಂದರೆ ಏನ OWAB ಅಂತ ನೆನ್ಪಿಟ್ಕೋಬೇಕು ಕೆಮಿಕಲ್ ಪ್ರಾಪರ್ಟಿ ಸೀಕ್ವೆನ್ಸ್. ಈಗ ನಾವು ನೋಡೋಣ ಬರೀ ಯೂಸಸ್ ಆಫ್ ಮೆಟಲ್ ಆ್ಯಂಡ್ ನಾನ್ ಮೆಟಲ್ಸ್. ಮೆಟಲ್ ಮತ್ತು ನಾನ್ ಮೆಟಲ್ ಎಲ್ಲೆಲ್ಲಿ ಯೂಸ್ ಆಕ್ಕವಂತ. ಮೆಟಲ್ಸ್ ಫಸ್ಟ್ ಒನ್ ಐರನ್. ಐರನ್ ಎಲ್ಲಿ ಯೂಸ್ ಆಕೈತಿ ಅಂದ್ರೆ ಮನೆ ಕಟ್ಟಡ ಕನ್ಸ್ಟ್ರಕ್ಷನ್ ಮತ್ತು ಟೂಲ್ಸ್ ಪಾಣ ಪಕ್ಕಡ ಅಂದ್ರೆ ಯೂಸ್ ಆಕೈತಿ. ಮತ್ತು ಸೆಕೆಂಡ್ ಒನ್ ಅಂದ್ರೆ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಎಲ್ಲಿ ಯೂಸ್ ಆಕೈತಿ ಅಂದ್ರೆ ಏರೋಪ್ಲೇನ್ದಾಗ ಯೂಸ್ ಆಕೈತಿ. ಮತ್ತು ಥರ್ಡ್ ಒನ್ ಏನಂದ್ರೆ ಕಾಪರ್ ಎಲೆಕ್ಟ್ರಿಕಲ್ ವೈರ್ ಅಂದ್ರೆ KB ಮ್ಯಾನ ಮತ್ತು ಏನು ಕೇಬಲ್ ಇರ್ತಾವಲ್ಲ ಅದ್ರೊಳಗೆ ಯೂಸ್ ಆಕೈತಿ. ಗೋಲ್ಡ್ ಸಿಲ್ವರ್ ಎಲ್ಲಿ ಯೂಸ್ ಆಕೈತಿ ಅಂದ್ರೆ ಜ್ಯುವೆಲ್ರಿ ಆಭರಣ ಒಳಗೆ ಗೋಲ್ಡ್ ಸಿಲ್ವರ ಯೂಸ್ ಆಕೈತಿ. ನೆಕ್ಸ್ಟ್ ಏನಂದ್ರೆ ನಾನ್ ಮೆಟಲ್ಸ್ ಎಲ್ಲೆಲ್ಲಿ ಯೂಸ್ ಆಕ್ಕಾವ ಅಂದ್ರೆ ಆಕ್ಸಿಜನ್ ನಾವು ಉಸಿರಾಡೋ ಒಳಗೆ ಯೂಸ್ ಆಕೈತಿ. ನೆಕ್ಸ್ಟ್ ನೈಟ್ರೋಜನ್ ಫರ್ಟಿಲೈಸ್ ಗೊಬ್ಬರನ ಮಾಡೋಕೆ ಯೂಸ್ ಆಕೈತಿ. ಸಲ್ಫರ್ ಎದ್ರೊಳಗೆ ಯೂಸ್ ಆಕೈತಿ ಅಂದ್ರೆ ಮೆಡಿಸಿನ್ಗಳು ಔಷಧಿಗಳು ಮಾಡೋಕೆ ಯೂಸ್ ಆಕೈತಿ. ಅಯೋಡಿನ್ ಎದಕ್ಕೆ ಯೂಸ್ ಆಕೈತಿ ಅಂದ್ರೆ ಆ್ಯಂಟಿಸೆಪ್ಟಿಕ್ ಮಾಡೋಕೆ. ನಮ್ಗೆಲ್ರಿ ಏನರ ಆತಂದ್ರೆ ಅಯೋಡಿನ್ ಯೂಸ್ ಮಾಡ್ತಾರೆ. ನಾವೇನು ಯೂಸಸ್ ನೆನ್ಪಿಟ್ಕೋಬೇಕು ಮೆಟಲ್ಸ್ ನಾನ್ ಮೆಟಲ್ಸ್. ಐರನ್ ಕನ್ಸ್ಟ್ರಕ್ಷನ್ ಒಳಗೆ ಯೂಸ್ ಆಕೈತಿ. ಅಲ್ಯೂಮಿನಿಯಮ್ ಏರೋಪ್ಲೇನ್ ಒಳಗೆ. ನಾವು ಜನರಲ್ನೂ ಬರಿಬೋದು, ಬಟ್ ನಿಮ್ಗೆ ನೆನಪಿರ್ಲಿ ಅಂತ ಈಗ ಹೇಳತ್ತೀನಿ. IACG ಮೆಟಲ್ಸ. ONSI ನಾನ್ ಮೆಟಲ್ಸ. IACG ಮೆಟಲ್ಸ್ ಯೂಸಸ್, ONSI ನಾನ್ ಮೆಟಲ್ಸ್. ನಮ್ದು ನೆಕ್ಸ್ಟ್ ಕಾನ್ಸೆಪ್ಟ್ ಏನೈತಂದ್ರೆ ಇಂಪಾರ್ಟೆಂಟ್ ರಿಯಾಕ್ಷನ್ ಆ್ಯಂಡ್ ಕಾನ್ಸೆಪ್ಟ್. ಯಾವ ಇಂಪಾರ್ಟೆಂಟ್ ರಿಯಾಕ್ಷನ್ ಅದಾವ ಮತ್ತು ಕಾನ್ಸೆಪ್ಟ್ ಯಾವ್ದು ನೋಡೋಣ ಬರ್ರಿ. ಫಸ್ಟ್ ಒನ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ನಾವು ಆಲ್ರೆಡಿ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್ ಒಳಗಿಂದ ಕಲ್ತೇವೆ, ಮತ್ತು ಇನ್ನೊಮ್ಮೆ ರಿವೈಸ್ ಮಾಡೋಣ ಬರ್ರಿ. ಮೋರ್ ರಿಯಾಕ್ಟಿವ್ ಮೆಟಲ್ ಡಿಸ್ಪ್ಲೇಸಸ್ ಲೆಸ್ ರಿಯಾಕ್ಟಿವ್ ಮೆಟಲ್ ಫ್ರಾಮ್ ಇಟ್ಸ್ ಸಾಲ್ಟ್ ಸೊಲ್ಯೂಷನ್. ಎಕ್ಸಾಂಪಲ್ ಅಂದ್ರೆ ಜಿಂಕ್ ಪ್ಲಸ್ ಕಾಪರ್ ಸಲ್ಫೇಟ್. ಜಿಂಕ ಮತ್ತು ಕಾಪರ್. ನಮ್ಗೇನು ನೆನಪೈತೆ ಅಂದ್ರೆ ನೀವು ರಿವೈಸ್ ಮಾಡ್ಕೋರಿ. ನಿಮ್ಗೆ ನೆನಪಿದ್ರೆ ನಂಗೆ ಕಮೆಂಟ್ದಾಗ ಹೇಳ್ರಿ ಏನಂತ. ಜಿಂಕ್ ಮೋರ್ ರಿಯಾಕ್ಟಿವ್ನೋ ಆರ್ ಕಾಪರ್ ಮೋರ್ ರಿಯಾಕ್ಟಿವ್ ಅಂತ ಹೇಳ್ರಿ. ನಮ್ಗೇನು ಸಿಗ್ತೈತೆ ಅಂದ್ರೆ ಜಿಂಕ್ ಸಲ್ಫೈಟ್ ಪ್ಲಸ್ ಕಾಪರ್. ಇದ್ರೊಳಗೆ ಕಾಪರ್ ಇದ್ದಿದ್ದ ಮೋರ್ ರಿಯಾಕ್ಟಿವ್ ಐತಿ, ಜಿಂಕ್ ಇದ್ದಿದ್ದ ಲೆಸ್ ರಿಯಾಕ್ಟಿವ್ ಐತಿ. ನೆನಪು ಬಂತು ಎಲ್ಲರಿಗೂ? ಕರೆಕ್ಟ್. ಜಿಂಕ್ ಇದ್ದಿದ್ದ ಮೋರ್ ರಿಯಾಕ್ಟಿವ್ ಐತಿ, ಕಾಪರ್ ಇದ್ದಿದ್ದ ಲೆಸ್ ರಿಯಾಕ್ಟಿವ್ ಐತಿ. ಯಾಕಂದ್ರೆ ಈಗ ನಾವು ನೆಕ್ಸ್ಟ್ ರಿಯಾಕ್ಟಿವಿಟಿ ಸೀರೀಸ್ನ ನೋಡೋದೈತಿ. ಇದ್ರೊಳಗೆ ಏನೈತಿ ಅಂದ್ರೆ ಲೆಫ್ಟ್ ಸೈಡ್ ಒಳಗೆ ನಮ್ಮ ರಿಯಾಕ್ಟೆಂಟ್ ಒಳಗೆ ಜಿಂಕ್ ಮತ್ತು ಕಾಪರ್ದವು. ಜಿಂಕ್ ರೀಪ್ಲೇಸಸ್ ಕಾಪರ್ ಬಿಕಾಸ್ ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಮತ್ತು ಸೆಕೆಂಡ್ ಒನ್ನ ನಾವೇನು ನೋಡೋದಂದ್ರೆ ಕೋರೋಷನ್ ನಾವು ನೋಡಿದೆವು ಅಂದ್ರೆ ರಸ್ಟಿಂಗ್ ಆಫ್ ಐರನ್ನ ಜಂಗ್ ಹಿಡಿಯೋದು. ಈಗ ನಾವು
ಮತ್ತು ರಿವೈಸ್ ಮಾಡೋಣ ಬರೀ. ಗ್ರ್ಯಾಜುವಲ್ ಡ್ಯಾಮೇಜ್ ಆಫ್ ಮೆಟಲ್ಸ್ ಡ್ಯೂ ಟು ಏರ್ ಆ್ಯಂಡ್ ಮಾಯ್ಶ್ಚರ್. ಗಾಳಿಯಿಂದ ಮತ್ತು ಮಾಯ್ಶ್ಚರಿಂದ ಮತ್ತು ನಮ್ಮ ಸ್ಟೀಲ ಮತ್ತು ಮೆಟಲ್ಸ ಡ್ಯಾಮೇಜ್ ಆಕ್ಕವ. ಅಂದ್ರೆ ಎಕ್ಸಾಂಪಲ್ ರಸ್ಟಿಂಗ್ ಆಫ್ ಐರನ್. ರಸ್ಟಿಂಗ್ ಆಫ್ ಐರನ್ ಅಂದ್ರೆ ಜಂಗ್ ಇಡೋದ. ಇದನ್ನ ಹೆಂಗೆ ತಡೆಗಟ್ಟಿಸೋದು, ಪ್ರಿವೆನ್ಷನ್ ಮಾಡೋದಂದ್ರೆ ಪೇಂಟಿಂಗ್ ಅಂದ್ರೆ ಬಣ್ಣ ಮಾಡೋದು, ಆಯಿಲಿಂಗ್ ಅಂದರೆ ಎಣ್ಣೆ ಬಿಡೋದು, ಗ್ಯಾಲನೈಸಿಂಗ್ ಅಂದ್ರೆ ಸ್ಟೀಲ್ದಿಂದ ಅದಕ್ಕೆ ಲೇಯರಿಂಗ್ ಮಾಡೋದು ಮತ್ತೆಲ್ಲ ಸುತ್ತೋದು. ಅಲಾಯ್ಸ್ ಅಂದರೆ ಏನ? ಎಲಾಯ್ಸ್ ಅಂದರೆ ಮಿಕ್ಸ್ಚರ್ ಆಫ್ ಇದು ಬ್ಲೆಂಡ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ದ ಬ್ಲೆಂಡ್ ಇದೆ. ಏನಂದ್ರೆ ನಾವು ಏನೇ ಬಿಡ್ಕೋಬೇಕು, ಎಲಾಯ್ಸ್ ಅಂದ್ರೆ ಮೆಟಲ್ಸ್ನ ಮತ್ತು ನಾನ್ ಮೆಟಲ್ಸ್ ಎರಡೂ ಕೂಡಿಸಿರಿ ನಮ್ಗೆ ಎಲಾಯ್ಸ್ ಸಿಗ್ತಾವ. ಎಕ್ಸಾಂಪಲ್ ಅಂದರೆ ಏನ? ಬ್ರಾಸ್. ಬ್ರಾಸ್ ಎದರಿಂದ ಆಗಿರ್ತದೆ? ಕಾಪರ್ ಮತ್ತು ಜಿಂಕ್ದಿಂದ ಆಗಿರ್ತಿ. ಬ್ರಾನ್ಸ್ ಎದರಿಂದ ಆಗಿರ್ತಿ ಅಂದರೆ ಕಾಪರ. ಎಸ್ ಎನ್ ಅಂದ್ರೆ ತಿನ್ನ, ಎಸ್ ಎನ್ ತಿನ್ ಸಿಂಬಾಲ್ ಐತಿ. ಸ್ಟೀಲ್ ಅಂದ್ರೆ ಐರನ್ ಮತ್ತು ಕಾರ್ಬನ್ ಅಂದರೆ ಎಫ್ ಇ ಮತ್ತು ಸಿ. ನಾವು ಇಷ್ಟು ನೆನ್ಬಿಡ್ಕೋಬೇಕು. ಇದು ಇಂಪಾರ್ಟೆಂಟ್ ರಿಯಾಕ್ಷನ್ ಆ್ಯಂಡ್ ಕಾನ್ಸೆಪ್ಟ್ಸ್. ನಮ್ದು ಲಾಸ್ಟ್ ಕಾನ್ಸೆಪ್ಟ್ ಯಾವುದೈತಂದ್ರೆ ಆ್ಯಕ್ಟಿವಿಟಿ ಬೇಸ್ಡ್ ಕಾನ್ಸೆಪ್ಟ್. ನಾವು ಅವಾಗಿಂದ ಹೇಳ್ತೀನಿ ನಿಮ್ಗೆ ರಿಯಾಕ್ಟಿವಿಟಿ ಅಂದರೆ ಏನು ನೋಡೋಣ ಬರ್ರಿ. ಈಗ ನಾವು ಮೆಟಲ್ಸ್ನ ಪ್ಲೇಸ್ ಮಾಡಿದೇವೆ ಆ ಥರ ಆರ್ಡ್ರ್ ಒಳಗೆ. ಹೆಂಗೆ ಪ್ಲೇಸ್ ಮಾಡಿದೇವೆ ಅಂದ್ರೆ ರಿಯಾಕ್ಟಿವಿಟಿ ಆಫ್ ಮೆಟಲ್ಸ್ ಆರ್ಡ್ರ್ ಒಳಗೆ. ಅಂದ್ರೆ ಮೆಟಲ್ ಹೆಂಗೆ ರಿಯಾಕ್ಟ್ ಮಾಡ್ತಾವೆ, ಆ ಥರ ರಿಯಾಕ್ಟಿವಿಟಿ ಹೆಂಗೆ ಇತ್ತಲ್ಲ ಅದೇ ಥರ ನಾವು ಪ್ಲೇಸ್ ಮಾಡೇವು. ಫಸ್ಟ್ ಎಲ್ಲರಿಗಿಂತ ಜಾಸ್ತಿ ಯಾವ್ದು ರಿಯಾಕ್ಟಿವ್ ಐತನ ಅದನ್ನ ಫಸ್ಟ್ ಬರೆದೆವು. ಎಲ್ಲರಿಗಿಂತ ಜಾಸ್ತಿ ರಿಯಾಕ್ಟಿವ್ ಯಾವ್ದು ಅಂದ್ರೆ ಪೊಟ್ಯಾಷಿಯಮ್ ಈಸ್ ಮೋರ್ ರಿಯಾಕ್ಟಿವ್. ಪೊಟ್ಯಾಷಿಯಮ್ ಎಲ್ಲರಿಗಿಂತನೂ ಜಾಸ್ತಿ ರಿಯಾಕ್ಟಿವ್ ಐತಿ, ಅದಕ್ಕೆ ಅದನ್ನ ಫಸ್ಟ್ ಬರ್ದೆವು. ಮತ್ತು ಎಲ್ಲರಿಗಿಂತನೂ ಕಡಿಮೆ ಲೀಸ್ಟ್ ರಿಯಾಕ್ಟಿವ್ ಅಂದ್ರೆ ಎಲ್ಲರಿಗಿಂತನೂ ಭಾಳ ಅಂದ್ರೆ ಭಾಳ ಕಡಿಮೆ ರಿಯಾಕ್ಟಿವ್ ಅಂದ್ರೆ ಯಾವುದೈತೆ ಅಂದ್ರೆ ಗೋಲ್ಡ್ ಈಸ್ ಲೆಸ್ ಆರ್ ಲೀಸ್ಟ್ ರಿಯಾಕ್ಟಿವ್ ದೆನ್ ಎನಿ ಅದರ್ ಮೆಟಲ್ಸ್. ಎಲ್ಲರಿಗಿಂತನೂ ಕಡಿಮೆ ರಿಯಾಕ್ಟಿವ್ ಇರೋದು ಗೋಲ್ಡ, ಯಾರಿಗಿಂತ ಹೈ ಇರೋದು ಪೊಟ್ಯಾಷಿಯಮ್. ಫಸ್ಟ್ ನಾವು ಸಿರೀಸ್ನ ನೋಡ್ಕೊಂಡ್ಬಂದ ಆಮೇಲೆ ಡಿಸ್ಕಸ್ ಮಾಡೋಣ ಮತ್ತು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಫಸ್ಟ್ ಯಾವ್ದಂದ್ರೆ ಪೊಟ್ಯಾಷಿಯಮ್ ಎಲ್ಲರಿಗಿಂತ ಮೋರ್ ರಿಯಾಕ್ಟಿವ್. ನೆಕ್ಸ್ಟ್ ಸೋಡಿಯಂ, ಕ್ಯಾಲ್ಶಿಯಮ್, ಮ್ಯಾಗ್ನೀಷಿಯಮ್, ಅಲ್ಯೂಮಿನಿಯಂ, ಜಿಂಕ್, ಐರನ್. ನೆಕ್ಸ್ಟ್ ಲೆಡ್, ಹೈಡ್ರೋಜನ್, ಕಾಪರ್, ಎ ಜಿ ಅಂದ್ರೆ ಗೋಲ್ಡ್ ಅಲ್ಲ, ಎ ಜಿ ಅಂದ್ರೆ ಸಿಲ್ವರ, ಎ ಅಂದ್ರೆ ಗೋಲ್ಡ. ನಮ್ದು ರಿಯಾಕ್ಟಿವಿಟಿ ಸೀರೀಸ್ ಹಿಂಗಿತ್ತು. ಮತ್ತು ರಿಯಾಕ್ಟಿವಿಟಿ ಸೀರೀಸ ಭಾಳ ಇಂಪಾರ್ಟೆಂಟ್ ಐತಿ. ಮತ್ತು ನಾವು ಸಿಂಪಲ್ ಆಗಿ ಹೆಂಗೆ ನೆನ್ಪಿಟ್ಕೋಬೇಕಂದ್ರೆ KNCCAA ಅಂದ್ರೆ ನಾವು ಉಳ್ಕಿದ್ದು ಹೆಂಗೆ ನೆನ್ಪಿಟ್ಕೋಬೇಕಂದ್ರೆ ಸ್ಟಾರ್ಟಿಂಗ್ದು 3 ಮತ್ತು ಲಾಸ್ಟ್ 3 ನೆನ್ಪಿಟ್ಕೋಬೇಕು. ಮತ್ತು ನಾವು ಮಿಡಲ್ದು ಹೆಂಗೆ ನೆನ್ಪಿಟ್ಕೋಬೇಕಂದ್ರೆ MAZFB ಮಾಜ್ ಎಫ್ ಪಿ ಹೆಚ್ ಹಿಂಗೆ ನೆನ್ಪಿಟ್ಕೋಬೇಕು. ಮತ್ತು ನಾವು KNC ಮತ್ತು AGAA ಅಂತ ನಾವು ಲಾಸ್ಟ್ ನೆನ್ಪಿಟ್ಕೋಬೇಕು. ಲಾಸ್ಟಿಗೆ ಹೆಂಗೆ ಆಗ್ತಂದ್ರೆ KNCCAA ಮಾಜ್ FPH. ಇಷ್ಟು ನಾವು ನೆನ್ಪಿಟ್ಕೊಂಡ್ರೆ ನಮ್ಗೆ ರಿಯಾಕ್ಟಿವಿಟಿ ಸೀರೀಸ ಪೊಟ್ಯಾಷಿಯಮ್ ಈಸ್ ಮೋರ್ ರಿಯಾಕ್ಟಿವ್ ಮತ್ತು ಗೋಲ್ಡ್ ಯಾವತ್ತೂ ಲೀಸ್ಟ್ ರಿಯಾಕ್ಟಿವ್ ಇರ್ತೈತಿ. ನಿಮ್ಮೆಲ್ಲರಿಗೂ ಈಗ ಸಮರೈಸ ಮತ್ತು ರಿವೈಸ್ ಮಾಡ್ತೇನೆ ಬರ್ರಿ. ಇದ್ರ ಸಮರಿ ಏನಂದ್ರೆ ನಾವು ಏನು ನೆನ್ಪಿಟ್ಕೋಗ, ಮೆಟಲ್ಸ್ ಆರ್ ಶೈನಿ, ಮೇಲಿಯಬಲ್, ಡಕ್ಟೈಲ್, ಗುಡ್ ಕಂಡಕ್ಟರ್ಸ್. ಇವಾಗ ಎಲೆಕ್ಟ್ರಿಸಿಟಿನ ಗುಡ್ ಕಂಡಕ್ಟ್ ಮಾಡ್ತಾವೆ, ಶೈನಿ ಮಿನ್ಸ್ತಾವೆ ಮತ್ತು ವರ್ಸಟೈಲ್ ಇರ್ತಾವೆ. ನಾನ್ ಮೆಟಲ್ಸ್ ಡಲ್ ಇರ್ತಾವೆ, ಅಷ್ಟೇನು ಮಿನ್ಸಂಗಿಲ್ಲ. ಮತ್ತು ಪುವರ್ ಕಂಡಕ್ಟರ್ಸ್ ಅಂದರೆ ಇವರ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡೋಂಗಿಲ್ಲ. ಮೆಟಲ್ಸ್ ಫಾರ್ ಬೇಸಿಕ್ ಆಕ್ಸೈಡ್ಸ್. ಮೆಟಲ್ ಯಾವತ್ತು ಬೇಸಿಕ್ ಆಕ್ಸೈಡ್ನ ಫಾರ್ಮ್ ಮಾಡ್ತಾವೆ. ನಾನ್ ಮೆಟಲ್ಸ್ ಫಾರ್ ಅಸಿಡಿಕ್ ಆಕ್ಸೈಡ್. ನಾನ್ ಮೆಟಲ್ಸ್ ಇದ್ದಿದ್ದು ಅಸಿಡಿಕ್ ಆಕ್ಸೈಡ್ ಮಾಡ್ತಾವೆ, ಮೆಟಲ್ಸ್ ಇದ್ದು ಬೇಸಿಕ್ ಆಕ್ಸೈಡ್ ಮಾಡ್ತಾವೆ. ಕೋರೋಷನ್ ರಸ್ಟಿಂಗ್ ಅಂದ್ರೆ ಕೋರೋಷನ್ ರಸ್ಟಿಂಗ್ ಆಕೈತಿ ಅಂದ್ರೆ ಜಂಗ್ ಹಿಡಿತೈತಿ. ಅದನ್ನ ಹೆಂಗೆ ಪ್ರಿವೆಂಟ್ ಮಾಡಬೇಕು? ಪೇಂಟಿಂಗ ಇಲ್ಲಾಂದ್ರೆ ಗ್ಯಾಲನೈಸಿಂಗಿಂದ. ನೆಕ್ಸ್ಟ್ ಅಲಾಯ್ಸ್ ಇಂಪ್ರೂವ್ ಸ್ಟ್ರೆಂತ್ ಆ್ಯಂಡ್ ರೆಸಿಸ್ಟೆನ್ಸ್. ಅಲಾಯ್ದ ಶಕ್ತಿ ಮತ್ತು ತಾಕತ್ತನ್ನ ಹೆಚ್ಚು ಮಾಡ್ತೈತಿ ಮತ್ತು ಪ್ರತಿರೋಧ ಶಕ್ತಿಯನ್ನು ಇಂಪ್ರೂವ್ ಮಾಡ್ತೈತಿ. ಮತ್ತು ದ್ಯಾಟ್ಸ್ ಇಟ್ ಅಪ್ಕಮಿಂಗ್ ಟಾಪರ್ಸ್. ನಿಮ್ಮೆಲ್ಲರಿಗೂ ಈಗ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಕಂಪ್ಲೀಟಾಗಿ ಅಂಡರ್ಸ್ಟ್ಯಾಂಡ್ ಜಸ್ಟ್ 15 ನಿಮಿಷ ಒಳಗೆ ನಿಮಗೆಲ್ಲ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಸೀನಿ. ಮತ್ತು ನಿಮ್ಮ ಡೌಟ್ಸ್ ಅದು ಏನ್ರ ಇದ್ರೆ ಕಮೆಂಟ್ ಮಾಡಿರಿ. ಮತ್ತು ಏನು ಮರ್ಯಾಕೆ ಹೋಗ್ಬೇಡ ಅಂದ್ರೆ ಶೇರ್ ಮಾಡೋದು, ಲೈಕ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಈ ಚಾನಲ್ನ SSLC ಸ್ಟಡಿ ಸ್ಕ್ವಾಡ್ ಬೈ ಹೆಚ್ಚು ಪ್ರತಿಜ್ಞ ಸಬ್ಸ್ಕ್ರೈಬ್ ಮಾಡಿರಿ ಫಾರ್ ಮೋರ್ SSLC ಸೈನ್ಸ್ ವಿಡಿಯೋಸ್ನ. ನಿಮಗೆಲ್ಲ ಡೈಲಿ 50 ಮಿನಿಟ್ಸ್ ಒಳಗೆ SSLC ಸೈನ್ಸ್ದು ವಿಡಿಯೋ ಸಿಗ್ತಾವೆ. 15 ಡೇಸ್ 15 ಚಾಪ್ಟರ್ಸ್ನ ಕವರ್ ಮಾಡೋದನ್ನ ಈಗ ಆಲ್ರೆಡಿ ನಿಮ್ಗೆ ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್, ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್, ಎಲೆಕ್ಟ್ರಿಸಿಟಿನ ಕವರ್ ಮಾಡೀನಿ. ಈಗ ನಿಮ್ಗೆ ನಿಮ್ಮ ಸಂಬಂಧ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ನ ಕವರ್ ಮಾಡೀನಿ. ನೆಕ್ಸ್ಟ್ ನಿಮ್ಗೆ ಬಯಾಲಜಿನೂ ಎಲ್ಲ ಚಾಪ್ಟರ್ಸ್ನ ಕವರ್ ಮಾಡ್ತೀನಿ. ನಿಮ್ಮ ಕಾನ್ಸೆಪ್ಟನ್ನು ಕ್ರಿಸ್ಟಲ್ ಆಗಿ ಕ್ಲಿಯರಾಗಿ ಕಂಪ್ಲೀಟ್ ಮಾಡ್ತೀನಿ. ಮತ್ತು ಸಿಗೋಣ ನಾಳೆ. ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.